الحمد لله رب العالمين والعاقبة للمتقين والصلاة والسلام على أشرف الأنبياء والمرسلين وعلى آله وأصحابه ومن تبعهم بإحسان إلى يوم الدين أما بعد. ಹಿಂದಿನ ತರಗತಿಯಲ್ಲಿ ನಮಾಜಿಗಿರುವಂತಹ ಕೆಲವೊಂದು ಮುಖ್ಯ ಷರತ್ತುಗಳ ಕುರಿತು ನಾವು ಕೇಳಿದ್ದೇವೆ. ಕೆಲವೊಂದು ಮುಖ್ಯ ಸೂಚನೆಗಳಿವೆ ನಮಾಜಿನ ಷರತ್ತುಗಳ ಕುರಿತು. ನಮಾಜಿಗೆ 9 ಷರತ್ತುಗಳಿವೆ. ಆ ಷರತ್ತುಗಳಲ್ಲಿ ಯಾವುದೇ ಒಂದು ಷರತ್ತು ಅದು ಅಜ್ಞಾನದಿಂದಾಗಿ ಅಥವಾ ಮರೆವಿನಿಂದಾಗಿ ಬಿಟ್ಟು ಹೋದರೆ ಅದು ನಮಾಜಿಗಿರುವಂತಹ ಷರತ್ತುಗಳನ್ನು ಬಿಡಲಿಕ್ಕೆ ಕಾರಣವಾಗಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ನಮಾಜನ್ನು ನಿರ್ವಹಿಸಲಿಕ್ಕೆ ನಮಾಜ್ ಅದು ಸ್ವೀಕಾರವಾಗಲಿಕ್ಕೆ ಈ 9 ಷರತ್ತುಗಳು ಇರಬೇಕಾದುದು ಖಂಡಿತವಾಗಿದೆ. ಆದರೆ ಒಬ್ಬ ವ್ಯಕ್ತಿ ಮರೆವಿನಿಂದಾಗಿ ಅಥವಾ ಅಜ್ಞಾನದಿಂದಾಗಿ ಅವನು ನಮಾಜ್ ಮಾಡುವಂತಹ ಉಡುಪಿನಲ್ಲಿ ಅವನ ಬಟ್ಟೆಯಲ್ಲಿ ಏನಾದರೂ ಕೊಳಕು ಹತ್ತಿದರೆ ಅದು ನಮಾಜ್ ಪೂರ್ಣಗೊಂಡ ನಂತರ ಅವನಿಗೆ ಅದರ ಅರಿವಾದರೆ ಅದನ್ನು ಮತ್ತೆ ಆ ನಮಾಜನ್ನು ಪುನಃ ಆ ನಮಾಜನ್ನು ಮಾಡುವಂತಹ ಅವಶ್ಯಕತೆ ಇಲ್ಲ. ಏಕೆಂದರೆ ಇದು ನಮಾಜಿನ ಹೊರಗಿರುವಂತಹ ನಮಾಜಿನಲ್ಲಿ ಬಿಡುವಂತಹ ಒಂದು ವಿಷಯವಾಗಿದೆ. ಅರ್ಥಾತ್ ಕೊಳಕನ್ನು ಅವನು ಸಂಪೂರ್ಣವಾಗಿ ತನ್ನ ಬಟ್ಟೆಯಿಂದ ತನ್ನ ದೇಹದಿಂದ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿಕೊಳ್ಳುವುದು, ಈ ಕೊಳಕನ್ನು ದೂರ ಮಾಡಿಕೊಳ್ಳುವುದು ನಮಾಜಿನಲ್ಲಿ ಕೆಲವೊಂದು ಬಿಡುವಂತಹ ವಿಷಯಗಳಿಗೆ ಸಂಬಂಧಪಟ್ಟಂತದ್ದಾಗಿದೆ. ಅದೇ ರೀತಿ ಹೀಗೆ ನಮಾಜಿನಲ್ಲಿ ಅವನು ತನ್ನ ಬಟ್ಟೆಯಲ್ಲಿ ಯಾವುದೇ ಕೊಳಕು ಹತ್ತಿದರೆ ಆ ಬಟ್ಟೆಯಲ್ಲೇ ಅವನು ನಮಾಜ್ ಮಾಡಿದರೆ ಅವನ ನಮಾಜ್ ಅದು ಪೂರ್ಣವಾಗುತ್ತದೆ. ಅವನಿಗೆ ನಂತರ ಅದರ ಅರಿವಾದರೂ ಸರಿ. ನಮಾಜಿಗೆ ಕೆಲವೊಂದು ಆಧಾರಗಳಿವೆ. ಆ ಆಧಾರಗಳೆಂದರೆ ನಮಾಜಿನಲ್ಲಿ ಮಾಡುವಂತಹ ಕೆಲವೊಂದು ಸಿದ್ಧಾಂತಗಳಿವೆ. ಅದನ್ನು ನಾವು ಖಂಡಿತವಾಗಿ ಪಾಲಿಸಲೇಬೇಕು. 14 ಅದಕ್ಕೆ ಆಧಾರ ಸ್ತಂಭಗಳಿವೆ. ಮೊದಲನೇದಾಗಿ ಖಿಯಾಮ್, ನಿಂತುಕೊಳ್ಳುವುದು. ಎರಡನೇದಾಗಿ ತಕ್ಬೀರ್ ಹೇಳುವುದು, ಅಲ್ಲಾಹು ಅಕ್ಬರ್ ಎಂದು ಹೇಳುವುದು, ತಕ್ಬೀರೆ ತಹರೀಮಾ ಅಂತ ಹೇಳಲಾಗುತ್ತದೆ. ಸೂರತುಲ್ ಫಾತಿಹಾ ಓದುವುದು, ರುಕು ಮಾಡುವುದು, ಅದಾದ ರುಕು ನಂತರ ಮತ್ತೆ ಎದ್ದಿ ನಿಲ್ಲುವುದು, 2 ಸಜ್ದಗಳನ್ನು ಮಾಡುವುದು ಮತ್ತು ಅದೇ ರೀತಿ ಸಜ್ದ ಮಾಡುವಾಗ ದೇಹದ 7 ಅಂಗಗಳ ಮೇಲೆ ಸುಜೂದನ್ನು ಮಾಡಬೇಕಾಗಿದೆ. ನಮ್ಮ ಹಣೆ, 2 ಕೈಗಳು, 2 ಕಾಲುಗಳು, 2 ಮೊಣಕಾಲುಗಳು, ಹೀಗೆ 7 ದೇಹದ ಅಂಗಗಳ ಮೇಲೆ ಸುಜೂದ್ ಮಾಡಬೇಕಾಗಿದೆ. ಒಬ್ಬ ವ್ಯಕ್ತಿ ಅವನು ತನ್ನ 2 ಕಾಲುಗಳನ್ನು ಎತ್ತಿ ಅವನು ಕಾಲಿನ ಬೆರಳುಗಳನ್ನು ಎತ್ತಿ ಅವನು ಸುಜೂದ್ ಮಾಡಿದರೆ ಅವನ ಆ ಸುಜೂದ್ ಸಂಪೂರ್ಣಗೊಳ್ಳುವುದಿಲ್ಲ. ಅದೇ ರೀತಿ 2 ಸುಜೂದಿನ ನಂತರ ಮತ್ತೆ ಮಧ್ಯ ಕುಳಿತುಕೊಳ್ಳುವುದು, ಸುಜೂದಿನಿಂದ ತಲೆ ಎತ್ತುವುದು ಮತ್ತು ಅದೇ ರೀತಿ ನಮಾಜಿನಲ್ಲಿ ಎಲ್ಲಾ ರೀತಿಯ ನಮಾಜಿನ ಎಲ್ಲಾ ಕರ್ಮಗಳನ್ನು, ಎಲ್ಲ ಕಾರ್ಯಗಳನ್ನು, ಅದರ ಕ್ರಮಗಳನ್ನು ಬಹಳ ಸಮಾಧಾನದಿಂದ, ಬಹಳ ಶಾಂತಿಯಿಂದ ನೆರವೇರಿಸುವುದು. ನಾವು ಜನರಿಗೆ ನೋಡುತ್ತೇವೆ, ಬೇಗ ಹೊರಗಡೆ ಏನೋ ದೊಡ್ಡ ಒಂದು ಅನಾಹುತ ಆಗುತ್ತದೆ ಎಂಬ ಒಂದು ರೀತಿಯಲ್ಲಿ ನಮಾಜ್ ಮಾಡುತ್ತಾರೆ. ಒಬ್ಬ ವ್ಯಕ್ತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿ ಮಸೀದಿಯಲ್ಲಿ, ಮಸ್ಜಿದುಲ್ ನಬವಿಯಲ್ಲಿ ಒಬ್ಬ ವ್ಯಕ್ತಿ ಬಂದು ನಮಾಜ್ ಮಾಡುತ್ತಾರೆ. ಆ ವ್ಯಕ್ತಿ ನಮಾಜ್ ಮಾಡಿ ಹಿಂತಿರುಗುತ್ತಿರುವಾಗ ಪ್ರವಾದಿ ಅವರು ಹೇಳುತ್ತಾರೆ, ಬಾ, ನೀನು ನಮಾಜ್ ಮಾಡೋದು ಸಲ್ಲಿ ಫೈನ್ನಕ ಲಂ ತುಸಲ್ಲಿ, ನೀನು ನಮಾಜ್ ನಿರ್ವಹಿಸದ, ಹೋಗು ಮತ್ತೆ ಪುನಃ ನಮಾಜ್ ಮಾಡು. ಆ ವ್ಯಕ್ತಿ ಮತ್ತೆ ನಮಾಜ್ ಮಾಡಿ ಬರುತ್ತಾರೆ. ಮತ್ತೆ ಪ್ರವಾದಿಯವರು ಹೇಳುತ್ತಾರೆ, ಸಲ್ಲಿ ಫೈನ್ನಕ ಲಂ ತುಸಲ್ಲಿ, ಹೋಗಿ ನೀನು ಮತ್ತೆ ನಮಾಜ್ ಮಾಡು, ಏಕೆಂದರೆ ನೀನು ನಮಾಜ್ ನಿರ್ವಹಿಸಲಿಲ್ಲ. ಮತ್ತೆ ಆ ವ್ಯಕ್ತಿ ನಮಾಜ್ ಮಾಡುತ್ತಾರೆ. ಮತ್ತೆ ಹಿಂದರಿಗೆ ಪ್ರವಾದನವರು ಹೇಳಿದಾಗ ಮತ್ತೆ ಪ್ರವಾದನವರು ಅದೇ ಮಾತನ್ನು ಹೇಳುತ್ತಾರೆ. ಏಕೆಂದರೆ ಇನ್ನೊಂದು ಹದೀಸದಲ್ಲಿ ಪ್ರವಾದನವರು ಹೀಗೆ ಹೇಳಿದ್ದಾರೆ, ಒಬ್ಬ ವ್ಯಕ್ತಿ 60 ವರ್ಷಗಳ ಕಾಲ ನಮಾಜ್ ನಿರ್ವಹಿಸುತ್ತಿದ್ದಾನೆ. ಆ 60 ವರ್ಷದ ನಮಾಜನ್ನು ಅವನ ಅಲ್ಲಾಹ್ ಬಳಿ ಸ್ವೀಕಾರವಾಗಿಲ್ಲ. ಈ ರೀತಿ ಗಡಬಿಡಿಯ ಒಂದು ರೀತಿಯಲ್ಲಿ ನಮಾಜ್ ನಿರ್ವಹಿಸಿದರೆ ಅವರು ಅಲ್ಲಾಹ್ ಬಳಿ ಸ್ವೀಕಾರವಾಗಲಿಕ್ಕೆ ಸಾಧ್ಯವಿಲ್ಲ. ನಮಾಜಿನ ಪ್ರತಿಯೊಂದು ಅದರ ಆಧಾರ ಸ್ತಂಭವನ್ನು ಬಹಳ ಶಾಂತಿಯಿಂದ, ಬಹಳ ಸಮಾಧಾನದಿಂದ ನಾವು ಮಾಡಬೇಕಾಗಿದೆ. ನಾವು ರುಕು ಮಾಡಿದರೂ ಅದು ಶಾಂತಿಯಿಂದ ಮಾಡಬೇಕು.
ಸುಜೂದ್ ಮಾಡಿದರೂ ಶಾಂತಿಯಿಂದ ಮಾಡಬೇಕು. ಕೆಲವೊಬ್ಬರು ನಮಾಜನ್ನು ನಿಮಿಷಕ್ಕೆ ಹೋಲಿಸಿ ನಮಾಜ್ ಮಾಡುತ್ತಾರೆ. ಜೊಹರ್ ನಮಾಜ್ 7 ನಿಮಿಷದಲ್ಲಿ ಸಂಪೂರ್ಣಗೊಳ್ಳಬೇಕು. ಹದೀಸಿನಲ್ಲಿ, ಕುರಾನಿನಲ್ಲಿ ನಿಮಿಷಕ್ಕೆ ತಕ್ಕಂತೆ ನಮಾಜ್ಗಳಿಲ್ಲ. 8 ನಿಮಿಷ ನಮಾಜ್ ಆಯಿತು, 11 ನಿಮಿಷ ನಮಾಜ್ ಆಯಿತು, 12 ನಿಮಿಷ ನಮಾಜ್ ಆಯಿತು, ಈ ನಮಾಜ್ ದೊಡ್ಡದಾಯಿತು, ಈ ನಮಾಜ್ ಚಿಕ್ಕದಾಯಿತು. ಹೀಗೆ ನಿಮಿಷಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಹದೀಸದಲ್ಲಿ ಇಲ್ಲ. ಪ್ರವಾದಿಗಳು ಹೇಳಿರುವುದು ಪ್ರತಿಯೊಂದು ನಮಾಜಿನ ಪ್ರತಿಯೊಂದು ಅದರ ಆಧಾರ ಸ್ತಂಭವನ್ನು ಬಹಳ ಶಾಂತಿಯಿಂದ ಆಗಬೇಕು. ಕಾಗೆ ಕೊಕ್ಕನ್ನು ಹೊಡೆದ ಹಾಗೆ ನಾವು ಸುಜೂದ್ ಮಾಡಿ ರುಕು ಮಾಡಿ ಹಾಗೆ ಹೋದರೆ ಅಂತಹ ನಮಾಜಿನ ಅವಶ್ಯಕತೆ ಅಲ್ಲಾಹನಿಗಿಲ್ಲ. ಇದು ನಮಾಜಿಗಿರುವಂತಹ ಒಂದು ಅತಿ ಮುಖ್ಯವಾದಂತಹ ಒಂದು ಆಧಾರ ಸ್ತಂಭವಾಗಿದೆ. ಮತ್ತು ಅದೇ ರೀತಿ ನಮಾಜಿನ ಪ್ರತಿಯೊಂದು ಕಾರ್ಯವನ್ನು ಬಹಳ ನಾವು ಅದನ್ನು ಒಂದರ ನಂತರ ಒಂದನ್ನು ನಾವು ಮಾಡಬೇಕು. ಒಬ್ಬ ವ್ಯಕ್ತಿ ಮೊದಲೇ ಸುಜೂದ್ ಮಾಡಿ ನಂತರ ಅವರು ರುಕು ಮಾಡಿದರೆ, ಒಬ್ಬ ವ್ಯಕ್ತಿ ಅವನು ಮೊದಲನೇ ರಕಾತಿನಲ್ಲಿ ತಶಹ್ಹುದಿಗೆ ಕುಳಿತುಕೊಂಡು ಅವನು 2ನೇ ರಕಾತಿನಲ್ಲಿ ತಶಹ್ಹುದಿಗೆ ಕೂಡಬೇಕಾಗಿತ್ತು. ಇದಕ್ಕೆ ಕ್ರಮ ಇರಬೇಕು. ಪ್ರತಿಯೊಂದು ನಮಾಜನ ಪ್ರತಿಯೊಂದು ಆಧಾರಕ್ಕೆಲ್ಲ ಕ್ರಮವಿರಬೇಕು. ಆ ಕ್ರಮಕ್ಕೆ ತಕ್ಕಂತೆ ನಾವು ನಮಾಜನ್ನು ನಿರ್ವಹಿಸಬೇಕು. ಅದೇ ರೀತಿ ನಮಾಜಿಗಿರುವಂತಹ ಆಧಾರ ಅದು ತಶಹ್ಹುದಿನಲ್ಲಿ ಕುಳಿತುಕೊಳ್ಳುವುದು ಮತ್ತು ಅದೇ ರೀತಿ ತಶಹ್ಹುದಿನ ದುವಾ ಪ್ರಾರ್ಥನೆ ಅತ್ತಹಿಯಾತು ಲಿಲ್ಲಾಹಿ ವಸ್ಸಲಾತು ಓದುವುದು. ಅದೇ ರೀತಿ ಪ್ರವಾದಿಯವರ ಮೇಲೆ ದರೂದನ್ನು ಹೇಳುವುದು, ಸಲಾತನ್ನು ಮಾಡುವುದು. ಅಲ್ಲಾಹುಮ್ಮ ಸಲ್ಲಿ ಅಲಾ ಮುಹಮ್ಮದ್ ವ ಅಲಾ ಆಲಿ ಮುಹಮ್ಮದ್ ಕಮಾ ಸಲ್ಲೈತ ಅಲಾ ಇಬ್ರಾಹಿಂ. ಅದೇ ರೀತಿ 2 ಕಡೆ ಸಲಾಮ್ ಮಾಡುವುದು, ಸಲಾಮು ಅಲೈಕುಂ. ಇದು 14 ನಮಾಜಿಗಿರುವಂತಹ ಆಧಾರಗಳಿವೆ. ಮೊದಲನೇದಾಗಿ ನಮಾಜಿನಲ್ಲಿ ನಿಂತುಕೊಳ್ಳುವುದು ಕಿಯಾಮ್. ಫರ್ಜ್ ನಮಾಜ್, ಕಡ್ಡಾಯ ನಮಾಜ್ಗಳಲ್ಲಿ ನಿಂತುಕೊಳ್ಳುವುದು ಕಡ್ಡಾಯವಾಗಿದೆ. ಒಬ್ಬ ವ್ಯಕ್ತಿಗೆ ಅವನಿಗೆ ಶಕ್ತಿ ಇದೆ, ಅವನಿಗೆ ಸಾಮರ್ಥ್ಯವಿದೆ, ಅವನು ನಿಂತುಕೊಂಡು ನಮಾಜ್ ಮಾಡಬಹುದು. ನಿಂತುಕೊಂಡು ಇತರೆ ಕಾರ್ಯಗಳನ್ನು ಅವನು ಮಾಡುತ್ತಾನೆ, ಓಡಾಡುತ್ತಾನೆ, ಸಂತೆಗೆ ಹೋಗುತ್ತಾನೆ, ಕೆಲಸ ಮಾಡುತ್ತಾನೆ, ಎಲ್ಲಾ ಕಾರ್ಯಗಳನ್ನು ಮಾಡುತ್ತಾನೆ. ಚೇರಿನ ಮೇಲೆ ಒಂದು ನಮಾಜ್ ಮಾಡುತ್ತಾನೆ ಎಂದಾದರೆ ಅವನ ನಮಾಜ್ ಅದು ಅಲ್ಲಾಹನ ಬಳಿ ಅದು ಸಿದ್ಧವಾಗಲಿಕ್ಕೆ, ಸ್ವೀಕಾರವಾಗಲಿಕ್ಕೆ ಸಾಧ್ಯ. ಅವನು ನಿಂತುಕೊಳ್ಳುವಂತಹ ಅವನಿಗೆ ಸಾಮರ್ಥ್ಯವಿದೆ ಎಂದಾದಾಗ ಅವನು ನಿಂತುಕೊಂಡೇ ಫರ್ಜ್ ನಮಾಜಿನಲ್ಲಿ ಅವನು ಮಾಡಬೇಕು. ಇದು ಕಿಯಾಮ್ ಕಡ್ಡಾಯವಾಗಿದೆ. ಒಂದು ವೇಳೆ ಅವನು ನಿಂತುಕೊಳ್ಳುತ್ತಾನೆ, ಆದರೆ ಅವನ ನಿಷ್ಕಳಂಕತೆ, ಅವನ ಮನಸ್ಸಿನಲ್ಲಿರುವಂತಹ ಪಶು ಅದು ಸರಿಯಾಗಲಿಕ್ಕೆ ಸಾಧ್ಯವಿಲ್ಲ ಎಂದಾದಾಗ ಅವನು ನಿಂತುಕೊಂಡು ನಮಾಜ್ ಮಾಡಲಿಕ್ಕೆ ಅವನಿಗೆ ಅರ್ಹತೆ ಇಲ್ಲ, ಅವನಿಗೆ ಅದಕ್ಕೆ ಒಂದು ಸ್ವಲ್ಪವೂ ಶಕ್ತಿ ಸಾಮರ್ಥ್ಯವಿಲ್ಲ ಎಂದಾದಾಗ ಆಗ ಮಾತ್ರ ಅವನಿಗೆ ಕುಳಿತುಕೊಂಡು ನಮಾಜ್ ಮಾಡುವಂತಹ ಅವಕಾಶ ಇದೆ. ಇದು ಇಸ್ಲಾಂ ನಮಗೆ ನೀಡುವಂತಹ ಒಂದು ರಿಯಾಯಿತಿ ಇದೆ. ಇಸ್ಲಾಂ ಧರ್ಮವು ಅದು ಯಾರಿಗೂ ಕಷ್ಟಕ್ಕೆ ಸೇರಿಸುವುದಿಲ್ಲ, ಬದಲಾಗಿ ಅದ್ದೀನು ಇಸ್ರೆ ಎಂದು ಪ್ರವಾದಿಗಳು ಹೇಳಿದ್ದಾರೆ. ಅಲ್ಲಾಹ್ ನಿಮ್ಮೊಂದಿಗೆ ಸುಲಭ ರೀತಿಯಲ್ಲಿ ವರ್ತಿಸಬೇಕೆಂದು ಅಲ್ಲಾಹ್ ನಿಮ್ಮೊಂದಿಗೆ ಬಯಸುತ್ತಾನೆ. ಅದೇ ರೀತಿ ನಫಿಲ್ ನಮಾಜಿನಲ್ಲಿ ಒಬ್ಬ ವ್ಯಕ್ತಿ ಅವನು ಕುಳಿತುಕೊಂಡು ನಮಾಜ್ ಮಾಡಿದರೆ ಅವನ ನಮಾಜ್ ನಫಿಲ್ ನಮಾಜನ್ನು ಸರಿ ಹೋಗುತ್ತದೆ, ಆದರೆ ನಿಂತುಕೊಂಡು ನಮಾಜ್ ಮಾಡುವಂತಹ ಪುಣ್ಯ ಅವನಿಗೆ ಸಿಗಲಿಕ್ಕಿಲ್ಲ. ಒಬ್ಬ ವ್ಯಕ್ತಿ ಅವನು ಮಲಗಿ ನಫಿಲ್ ನಮಾಜ್ ಮಾಡುತ್ತಿದ್ದಾನೆ, ಆಗ ಕುಳಿತುಕೊಂಡು ನಮಾಜ್ ಮಾಡುವಂತಹ ವ್ಯಕ್ತಿಗೆ ಸಿಗುವಂತಹ ಪುಣ್ಯ ಆ ವ್ಯಕ್ತಿಗೆ ಸಿಗಲಿಕ್ಕಿಲ್ಲ. ನೋಡಿ, ಇಲ್ಲಿ ನಮಾಜನ ಕುರಿತು ನಿಮಗೆ ಬಹಳಷ್ಟು ರಿಯಾಯಿತಿಗಳು ನೀಡಲಾಗಿದೆ. ನಿಮಗೆ ಇದು ಸಾಧ್ಯವಾಗದಿದ್ದರೆ ನೀವು ಹೀಗೆ ಮಾಡಿ, ನೀವು ನಿಂತುಕೊಂಡು ನಮಾಜ್ ಮಾಡಲಿಕ್ಕೆ ಸಾಧ್ಯವಾಗದಿದ್ದಲ್ಲಿ ನೀವು ಕುಳಿತುಕೊಂಡು ನಮಾಜ್ ಮಾಡಬಹುದು. ಆದರೆ ಇತರ ವಿಷಯಗಳಲ್ಲಿ ಹಜ್ ನಿರ್ವಹಿಸಬೇಕೆಂದಾದರೆ ವಲಿಲ್ಲಾಹಿ ಅಲನ್ನಾಸ್ ಹಜ್ಜುಲ್ ಬೈತಿ ಮನ್ ಇಸ್ತತಾ ಇಲೈಹಿ ಸಬೀಲ. ಯಾರಿಗೆ ಹಜ್ ಯಾತ್ರೆಗೆ ಹೋಗಿ ಬರಲಿಕ್ಕೆ ಸಾಮರ್ಥ್ಯವಿದೆ, ಸಾಮರ್ಥ್ಯ ಅಂದರೆ ಅವನ ಬಳಿ ಅಷ್ಟು ಹಣ ಸಂಪತ್ತು ಸಹ ಇರಬೇಕು, ಅವನಿಗೆ ಅವನ ದೇಹದಲ್ಲಿ ಶಕ್ತಿ ಸಾಮರ್ಥ್ಯವಿರಬೇಕು. ಒಬ್ಬ ವ್ಯಕ್ತಿಯ ಬಳಿ ಹಣ ಸಂಪತ್ತು ಇದೆ, ಹಣ ಇದೆ, ಆದರೆ ಅವನ ಬಳಿ ಶಕ್ತಿ ಇಲ್ಲ ಎಂದಾದರೆ ಅವನ ಮೇಲೆ ಹಜ್ ಯಾತ್ರೆ ಕಡ್ಡಾಯವಿದೆ. ಅವನು ಇತರರೊಂದಿಗೆ ಆ ಹಜ್ ಅವನು ಮಾಡಿಸಬೇಕು. ಆದರೆ ನಮಾಜಿನ ವಿಷಯದಲ್ಲಿ ಹಾಗಿಲ್ಲ. ರೋಜಾ ಉಪವಾಸವೂ ಸಹ ಒಬ್ಬ ವ್ಯಕ್ತಿ ಅವನಿಗೆ ಉಪವಾಸವಿದ್ದರೆ ಅವನ ಆರೋಗ್ಯಕ್ಕೆ ಬಹಳ ಹಾನಿ ಉಂಟಾಗುವಂತಹ ಸಾಧ್ಯತೆ ಇದೆ. ಅವನಿಗೆ ಅಂತಹ ವ್ಯಕ್ತಿಗೆ ಒಬ್ಬ ವ್ಯಕ್ತಿ ಕೋಮದಲ್ಲಿದ್ದಾನೆ, ಅವನು ಶಾಶ್ವತವಾದಂತಹ ಒಬ್ಬ ಅನಾರೋಗ್ಯನಾಗಿದ್ದಾನೆ, ದೊಡ್ಡ ಕಾಯಿಲೆಗಳಿಗೆ ತಾಗಿದೆ, ವೈದ್ಯರು ಡಾಕ್ಟರ್ಸ್ಗಳು ಅವರಿಗೆ ಹೇಳಿದ್ದಾರೆ ಇವನು ಉಪವಾಸವಿದ್ದರೆ ಇವನ ಜೀವ ಹೋಗಬಹುದು, ಅಂತಹ ವ್ಯಕ್ತಿಗೆ ರಿಯಾಯಿತಿ ಇದೆ. ಅವನೊಬ್ಬ ಬಡವನಿಗೆ ಆಹಾರವನ್ನು ಉಳಿಸಬೇಕು.
ಅದೇ ರೀತಿ ಜಕಾತ್ ನೀಡುವವರಿಗೆ ಯಾರ ಮನೆ ಜಕಾತ್ ಕಡ್ಡಾಯವಾಗುವಂತಹ ಹಣ ಸಂಪತ್ತು ಇದೆಯೋ ಮತ್ತು ಆ ಹಣದಲ್ಲಿ ಆ ಸಂಪತ್ತಿಗೆ 1 ವರ್ಷ ಕಳೆದು ಹೋಗಿದೆಯೋ ಆಗ ಮಾತ್ರ ಅವರ ಮೇಲೆ ಜಕಾತ್ ಕಡ್ಡಾಯ. ಆದರೆ ನಮಾಜಿನ ಸ್ಥಿತಿ ಹಾಗಿಲ್ಲ. ಒಬ್ಬ ಮಗು 10 ವರ್ಷಕ್ಕೆ ಅವನು ಪ್ರಾಯಕ್ಕೆ ತಲುಪಿದ ನಂತರದಿಂದ ಅವನ ಮರಣದ ಕೊನೆಯ ಹಂತದವರೆಗೂ ಅವನು ಯಾವುದೇ ಸಂದರ್ಭದಲ್ಲಿರಲಿ, ಅವನ ಯುದ್ಧದ ಸಂದರ್ಭದಲ್ಲಿದ್ದರೂ ಕೂಡ ಅವನಿಗೆ ನಮಾಜ್ ಅದು ಎಂದಿಗೂ ಅದು ಮಾಫ್ ಆಗಲಿಕ್ಕೆ ಸಾಧ್ಯವಿಲ್ಲ. ನಮಾಜಿಗೆ ಎಂದಿಗೂ ಕ್ಷಮೆ ಇಲ್ಲ. ಈ ನಮಾಜಿನ ಕುರಿತು ಇರುವಂತಹ ಒಂದು ಪ್ರಾಮುಖ್ಯತೆ, ಒಬ್ಬ ವ್ಯಕ್ತಿ ಯಾವುದೇ ಚಿಕ್ಕ ಪುಟ್ಟ ಕ್ಷುಲ್ಲಕ ಕಾರಣಗಳಿಂದಾಗಿ ನಮಾಜನ್ನು ಬಿಡುವುದು ಅವನಿಗೆ ಅದು ಎಂದಿಗೂ ಅದು ನಮಾಜ್ ಬಿಡುವಂತಹ ಕಾರ್ಯ ಅದು ಅವನಿಗೆ ಭೂಷಣವಲ್ಲ. ಬದಲಾಗಿ ಒಬ್ಬ ವ್ಯಕ್ತಿ ಅರಿತು ತಿಳಿದು ನಮಾಜನ್ನು ಬಿಟ್ಟರೆ ಪ್ರವಾದಿಯವರಂತಹ ವ್ಯಕ್ತಿಗೆ ಹೇಳೋದು ಮನ್ ತರಕ ಸಲಾತ ಮುತಅಮ್ಮಿದನ್ ಫಕದ್ ಕಫರ್, ಅಂತಹ ವ್ಯಕ್ತಿ ಸತ್ಯ ನಿಷೇಧಿಯಾಗಿದ್ದಾನೆ ಎಂದು ಪ್ರವಾದಿಯವರು ಹೇಳಿದರು. ಇಷ್ಟು ದೊಡ್ಡ ಮಾತು. ಯಾರಾದರೂ ಅವನು ಅರಿತು ಅವನಿಗೆ ಜ್ಞಾನ ಇದ್ದು ನಮಾಜನ್ನು ಬಿಟ್ಟರೆ ಇಂತಹ ಮಾತು ಪ್ರವಾದಿಯವರು ಹೇಳಿದ್ದಾರೆ. ನಮ್ಮ ಸಮುದಾಯ ನಮ್ಮ ಸಮಾಜದಲ್ಲಿ ನಾವು ಯಾವುದೇ ಬೇರೆ ದೊಡ್ಡ ದೊಡ್ಡ ಕಾರಣಗಳಿಲ್ಲ, ಆಸ್ಪತ್ರೆಯಲ್ಲಿಲ್ಲ, ದೊಡ್ಡ ಅನಾಹುತ ಆಗಲಿಲ್ಲ, ಬದಲಾಗಿ ಯಾವುದೇ ಕಾರಣವಿಲ್ಲದೆ ನಾವು ಮನೆಯಲ್ಲಿ ಟಿವಿಯ ಮುಂದೆ ಕುಳಿತುಕೊಂಡಿದ್ದೇವೆ, ನಾವು ಕ್ರಿಕೆಟ್ ಮ್ಯಾಚ್ ನೋಡುತ್ತಿದ್ದೇವೆ, ನಾವು ಆಟೋಟದಲ್ಲಿದ್ದೇವೆ, ನಾವು ಬೇರೆ ಬಹಳಷ್ಟು ಕಾರಣಗಳಿದ್ದೇವೆ. ನಮಾಜ್ ಬಾತ್ ಆಗುತ್ತಾ ಇದೆ, ಅಜಾನ್ ಆಗುತ್ತಾ ಇದೆ, ನಮಾಜನ ಸಮಯ ಆಗಿದೆ ಎಂದು ನಮಗೆ ತಿಳಿದಿದೆ. ಆದರೂ ತಂದೆ ಮಗ ಅವರ ಮನೆಯಲ್ಲಿರುವಂತಹ ಅವನ ಮನೆಯೆಲ್ಲ ಸದಸ್ಯರು ಮನೆಯಲ್ಲಿ ಹಾಗೆ ಕುಳಿತುಕೊಂಡಿದ್ದಾರೆ. ಎಲ್ಲಿ ನಮಗೆ ಅಲ್ಲಾಹನ ಸಹಾಯ ನಮಗೆ ಬರಲಿಕ್ಕೆ ಸಾಧ್ಯ? ಅಲ್ಲಾಹನ ಕರುಣೆ ನಮ್ಮ ಜೀವನದಲ್ಲಿ ಹೇಗೆ ಬರಲಿಕ್ಕೆ ಸಾಧ್ಯ? ಅಲ್ಲಾಹನ ಬಳಿಯಿಂದ ನಮಗೆ ನಮ್ಮ ಜೀವನದಲ್ಲಿ, ನಮ್ಮ ವ್ಯವಹಾರಗಳಲ್ಲಿ, ನಮ್ಮ ವ್ಯಾಪಾರದಲ್ಲಿ, ನಮ್ಮ ದುಡಿಮೆನ ಸಂಪತ್ತಿನಲ್ಲಿ ಬರಕತ್ ಹೇಗೆ ಬರಲಿಕ್ಕೆ ಸಾಧ್ಯ? ಪ್ರವಾದಿಯವರ ಅವರ ಜೀವನದ ಕೊನೆಯ ಮಾತುಗಳು, ಪ್ರವಾದಿಯವರ ಪ್ರಾಣ ಹೋಗುವ ಮುಂಚಿನ ಮಾತುಗಳು, ಅಸ್ಸಲಾ ಅಸ್ಸಲಾ ವಮಾ ಮಲಕತ್ ಐಮಾನುಕುಂ, ಜನರೇ ನಮಾಜನ್ನು ಕಡ್ಡಾಯವಾಗಿ ಪಾಲಿಸಿ. ಈ ಎಲ್ಲ ವಿಧಿವಿಧಾನಗಳು ನಮಾಜಿಗಿರುವಂತಹದ್ದು ಏಕೆ? ನಮಾಜನ್ನು ನಾವು ಸರಿಯಾದ ಕ್ರಮದಲ್ಲಿ ನಾವು ಪಾಲಿಸಬೇಕು ಎಂಬ ಒಂದು ವಿಷಯದಿಂದಾಗಿ. ಅದೇ ರೀತಿ ನಮಾಜನ ಒಂದು ಮುಖ್ಯ ಆಧಾರ ಅದು ತಕ್ಬೀರೆ ತಹರೀಮಾ, ಅಲ್ಲಾಹು ಅಕ್ಬರ್ ಎಂದು ಹೇಳುವುದು, ಬಾಯಿಂದ ಅವನು ಹೇಳಬೇಕು. ಅಲ್ಲಾಹು ಅಕ್ಬರ್ ಅವನು ಹೇಳದೆ ಬೇರೆ ಯಾವುದೇ ಪದ ಹೇಳಿದರೆ ಅವನ ಆ ನಮಾಜ್ ಅದು ಸರಿಯಾಗಲಿಕ್ಕೆ ಅಲ್ಲಾಹು ಅಕ್ಬರಿನ ಹೊರತು ಸುಬ್ಹಾನಲ್ಲಾಹ್, ಅಲ್ಹಮ್ದುಲಿಲ್ಲಾಹ್ ಇಂತಹ ಪದಗಳು ಸೇರಿಸಿದರೆ ಅವನ ನಮಾಜ್ ಸರಿಯಾಗಲಿಕ್ಕೆ ಸಾಧ್ಯವಿದೆ. ಅದೇ ರೀತಿ ನಮಾಜಿನ ಒಂದು ಮುಖ್ಯವಾದಂತಹ ಒಂದು ಸಿದ್ಧಾಂತ ಅದು ಸೂರತುಲ್ ಫಾತಿಹಾ ಓದುವುದಾಗಿದೆ. ಮಲ್ಲಂ ಯಕರಾ ಬಿಫಾತಿಹತಿಲ್ ಕಿತಾಬಿ ಲಾ ಸಲಾತ ಲಿಮನ್ ಲಂ ಯಕರಾ ಬಿಫಾತಿಹತಿಲ್ ಕಿತಾಬಿ ಎಂದು ಪ್ರವಾದಿಯವರು ಹೇಳಿದ್ದಾರೆ. ಕಡ್ಡಾಯ ನಮಾಜಿನಲ್ಲಿ, ನಫಿಲ್ ನಮಾಜಿನಲ್ಲಿ, ದಫನ್ ಮಾಡುವಂತಹ ಜನಾಜಾ ನಮಾಜಿನಲ್ಲಿ, ಪ್ರತಿಯೊಂದು ನಮಾಜಿನಲ್ಲಿ ಸೂರತುಲ್ ಫಾತಿಹಾ ಓದುವುದು ಕಡ್ಡಾಯವಾಗಿದೆ. ಪ್ರವಾದಿಯವರ ಸಹಾಬಾಗಳು ಪ್ರವಾದಿಯವರ ಹಿಂದೆ ಬಹಳಷ್ಟು ಇತರೆ ಸೂರತ್ಗಳನ್ನು ಓದುತ್ತಿದ್ದರು. ಆಗ ಪ್ರವಾದಿಯವರು ನಮಾಜ್ ಮುಗಿದ ನಂತರ ಕೇಳಿದರು, ನೀವು ಏನು ಓದಿದ್ದನ್ನು ನಾನು ಕೇಳಿದೆ. ಆಗ ಸಹಾಬಗಳು ಹೇಳಿದರು, ಓ ಅಲ್ಲಾಹನ ಪ್ರವಾದಿ, ನೀವು ಪಾರಾಯಣ ಮಾಡುತ್ತಿರುವ ನಾವು ಸಹ ಪಾರಾಯಣ ಮಾಡುತ್ತಿದ್ದೆವು. ಆಗ ಅಲ್ಲಾಹನ ಪ್ರವಾದಿಯವರು ಹೇಳಿದರು, ಸೂರತುಲ್ ಫಾತಿಹಾ ಓದುವ ಹೊರತು ಬೇರೆ ಯಾವುದನ್ನು ನೀವು ಓದಬಾರದು. ಸೂರತುಲ್ ಫಾತಿಹಾ ಓದುವುದು ನಮಾಜನಲ್ಲಿ ಕಡ್ಡಾಯವಾಗಿದೆ. ಯಾವುದೇ ಅದು ನಮಾಜ್ ಆಗಿರಲಿ, ಫರ್ಜ್ ನಮಾಜ್ ಆಗಿರಲಿ, ಅದು ನಾವು ಸಿರ್ರಿ ಅಂದರೆ ಉಚ್ಚರಿಸಿ ನಾವು ಮಾಡುವಂತಹ ಫಜರ್, ಮಗ್ರಿಬ್, ಇಶಾ ನಮಾಜ್ ಆಗಿರಲಿ, ಅಥವಾ ನಾವು ಕುರಾನ್ ಪಾರಾಯಣ ಉಚ್ಚರಿಸದೆ ಮೌನವಾಗಿ ನಿರ್ವಹಿಸುವಂತಹ ನಮಾಜ್ ಆಗಿರಲಿ, ಝಹರ್, ಅಸರ್, ಪ್ರತಿಯೊಂದು ನಮಾಜಿನಲ್ಲಿ ಸೂರತುಲ್ ಫಾತಿಹಾ ಓದುವುದು ಅದು ಕಡ್ಡಾಯವಾಗಿದೆ. ಈ ಎಲ್ಲ ವಿಧಿವಿಧಾನಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ನಮಾಜ್ ನಿರ್ವಹಿಸಿದರೆ ಇಂತಹ ನಮಾಜ್ ನಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯ. ಅಲ್ಲಾಹು ನಮಾಜಿಗಿರುವಂತಹ ಪ್ರತಿಯೊಂದು ವಿಧಿವಿಧಾನವನ್ನು ಗಮನದಲ್ಲಿಟ್ಟುಕೊಂಡು ನಾವು ನಮಾಜ್ ಮಾಡಲಿಕ್ಕೆ ನಮಗೆ ಅಲ್ಲಾಹು ತೌಫೀಕನ್ನು ದಯಪಾಲಿಸಲಿ. ಆಮೀನ್. ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.